ನಂಜನಗೂಡಿನ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡಲಾಗಿದೆ. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಸುಯೋಗ್ ಆಸ್ಪತ್ರೆ ಸಹಯೋಗದೊಂದಿಗೆ ಆರೋಗ್ಯ ತಪಾಸಣಾ ಶಿಬಿರ ಕೂಡ ನಡೆಯಿತು. ಇನ್ನು ರೈತ ಸಂಘದ ಮುಖಾಂತರ ಈ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು. ಈ ವೇಳೆ ಸುಯೋಗ್ ಸಂಸ್ಥೆಯ ಡಾಕ್ಟರ್ ಎಸ್.ಪಿ. ಯೋಗಿನ ಮಾತನಾಡಿ, ಪ್ರತಿಯೊಬ್ಬ ಶಿಬಿರವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಹಾಗೂ ಪ್ರತಿಯೊಬ್ಬ ರೈತರಿಗೂ ಆಯುಷ್ಮಾನ್ ಕಾರ್ಡ್ ಯೋಜನೆಯ ಬಗ್ಗೆ ತಿಳುವಳಿಕೆಯನ್ನ ಮೂಡಿಸಿ ಕಾರ್ಡ್ಗಳನ್ನ ಮಾಡಿಸಿಕೊಡಿ ಎಂದು ರೈತ ಮುಖಂಡರಿಗೆ ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿ ವಿದ್ಯಾಸಾಗರ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಂತರಾಜ್ ಸೇರಿದಂತೆ ಹಲವು ರೈತ ಮುಖಂಡರು ಹಾಜರಿದ್ದರು. ಇದು ಬರಲ್ಲ ಇದು ಪ್ರಮಾಣ ಮಾಡುತ್ತಿದ್ದೇನೆ. ನನ್ನ ಬದುಕಿನಲ್ಲಿ ಧೂಮಪಾನವನ್ನಾಗಲಿ ಮದ್ಯಪಾನವನ್ನಾಗಲಿ ಕನಿಷ್ಠ ಒಬ್ಬರನ್ನಾದರೂ ಪ್ರತಿನಿತ್ಯ ಧೂಮಪಾನ ಮತ್ತು ಮದ್ಯಪಾನ ಇವುಗಳನ್ನು ಬಿಡುವಂತೆ ಪ್ರೇರೇಪಿಸಿ. ಇವತ್ತು ತುಂಬಾ ಸಂತೋಷ ಆಗಿದೆ. ಕಾರಣ ಏನು ಅಂತಂದ್ರೆ, ನಮ್ಮ ಸುಯೋಗ್ ಆಸ್ಪತ್ರೆ ಹಳ್ಳಿಯ ಕಡೆಗೆ ಅನ್ನೋ ಒಂದು ಸ್ಲೋಗನ್ ಅನ್ನ ಇಟ್ಕೊಂಡು ಸುಯೋಗ್ ಆಸ್ಪತ್ರೆ ಹಳ್ಳಿಯ ಕಡೆಗೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ಕಾರ್ಯಕ್ರಮವನ್ನ ಚಾಲೂ ಮಾಡಬೇಕು ಅಂತ ಹೇಳಿ ಸುಮಾರು 1 ವರ್ಷದಿಂದ ನನಗೆ ತುಂಬಾ ರಾಜಕಾರಣಿಗಳು ಗೊತ್ತಿದ್ದಾರೆ. ಯಾರಾದ್ರೂ MLA ಹೇಳ್ಬಿಟ್ರೆ ಅವರು ಅರೇಂಜ್ಮೆಂಟ್ ಮಾಡ್ತಾರೆ. ಆದ್ರೂ ಕೂಡ ಇದು ರೈತ ಸಂಘದ ಮುಖಾಂತರನೇ ನಾವು ಹೋಗ್ಬೇಕು. ಯಾಕೆಂದ್ರೆ ರೈತ ಸಂಘಕ್ಕೆ ಇರತಕ್ಕಂತ ಸಾಮಾಜಿಕ ಕಳಕಳಿ ಬೇರೆ ಇನ್ಯಾರಿಗೂ ಕೂಡ ಇಲ್ಲ. ಸೊ ಹಾಗಾಗಿ ನಾನು ವಿದ್ಯಾಸಾಗರ್ ಅವರು ನನಗೆ ಪರಿಚಯ ಆದ್ಮೇಲೆ, ನೀವು ಸುಯೋಗ್ ಆಸ್ಪತ್ರೆ ಇನ್ನು ವತಿಯಿಂದ ಹಳ್ಳಿಗೆ ನಾವು ಆರೋಗ್ಯ ಸೇವೆಯನ್ನ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಚಾಲು ಕೊಡಬೇಕು ಅಂತ ಹೇಳಿ ಸುಮಾರು 1 ವರ್ಷದ ಸತತ ಪ್ರಯತ್ನ, ಏನೇನೋ ಅಡಚಣೆಗಳು ಅದರಿಂದ ಆಗಿರ್ಲಿಲ್ಲ. ಇವತ್ತು ಅದು ಪ್ರಾರಂಭವಾಗಿದೆ. ನಿಜವಾಗ್ಲೂ ಕೂಡ ನನ್ನ ಬದುಕಿನಲ್ಲಿ ಸುಯೋಗ್ ಆಸ್ಪತ್ರೆಯ ಇತಿಹಾಸದಲ್ಲಿ ಇದೊಂದು ಮೈಲುಗಲ್ಲಿನ ದಿನ ಅಂತ ನಾನು ಅಂದ್ಕೊಂಡಿದ್ದೇನೆ. ಆರೋಗ್ಯ ಶಿಬಿರವನ್ನು ಮಾಡೋಣ, ಮೊದಲನೇದಾಗಿ ನಮ್ಮ ಹೆಗ್ಗಳಿಂದ ಪ್ರಾರಂಭ ಮಾಡೋಣ ಅಂತ ಹೇಳಿ ಇವತ್ತು ಪ್ರಾರಂಭ ಮಾಡಿದ್ವಿ. ಇಲ್ಲಿ ನನಗಿಂತ ಹೆಚ್ಚಾಗಿ ಆರೋಗ್ಯದ ಬಗ್ಗೆ ಯೋಗಣ್ಣವರಿಂದ ಮಾತನ್ನ ಜಾಸ್ತಿ ಕೇಳಬೇಕಾಗಿರುವಂತದ್ದು. ನೀವು ಯಾವಾಗಲೂ ನಾವು ಬಂದ್ಬಿಡ್ತೀವಿ. ನೀವೊಂದು ಕೂಟ ಸೇರ್ಕೊಂಡು, ಒಂದು ಪಂಚಾಯತಿ ಸೇರ್ಕೊಂಡು ಏನೇ ಸಮಸ್ಯೆ ಇದ್ದಾಗ ಎಲ್ಲೋ ಒಂದ್ ಕಡೆ ನಾವೆಲ್ಲ ಸೇರ್ಕೊಳ್ಳೋ ಪರಿಸ್ಥಿತಿ ನಮ್ಮ ಮುಂದೆ ಇದ್ದೇ ಇರ್ತದೆ. ಹಂಗಾಗಿ ಯೋಗಣ್ಣವ್ರು ಮಾತಾಡ್ಲಿ, ಅವರ ಆರೋಗ್ಯದ ಮಾಹಿತಿಯನ್ನ ಪ್ರತಿಯೊಬ್ಬರು ಅಲ್ಲಿ ಮನೇಲಿ ಕುಂತ್ಕೊಂಡು ಕೇಳಿಸ್ಕೊತಾ ಇದ್ರು, ಇಲ್ಲಿಗ ಅಂತೇವರು ಎಲ್ಲ ಕೇಳಿಸ್ಕೊಳ್ಳಿ. ಆರೋಗ್ಯದ ಶಿಬಿರದ ಏನು ಉದ್ದೇಶ ಇತ್ತು, ನಮ್ಮ ಹೆಗ್ಗಳ್ಳಿ ಗ್ರಾಮಸ್ಥರ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನಾಗರಿಕ ಬಂಧುಗಳ ಆರೋಗ್ಯದ ಉದ್ದೇಶಕ್ಕೋಸ್ಕರ ನಡೀತಾ ಇರುವಂತ ಒಂದು ಈ ಶಿಬಿರದಲ್ಲಿ ಭಾಗವಹಿಸಿ ಅಂತ ಹೇಳಿ ಕೋಲ್ಕತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಈ ಕಡೆ ಬಂದು ಬೇರೆ